ಹಾಯ್ ಹೆಲೋ ಫ್ರೆಂಡ್ಸ್. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲಿ ನಾನು ಸೌತಾಡ್ಕ ಗಣಪತಿ ಮತ್ತು ಸುಬ್ರಹ್ಮಣ್ಯ ಎರಡರದ್ದು ದರ್ಶನ ಹೇಗಾಯಿತು ಅನ್ನೋದ್ರದ ಅನುಭವನ ಈ ವ್ಲಾಗಲ್ಲಿ ಹಂಚ್ಕೋತಾ ಇದ್ದೀನಿ. ಸೊ ಕೊನೆ ತನಕ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಆಲ್ಮೋಸ್ಟ್ ಇಲ್ಲಿಗೆ ರೀಚ್ ಆದಾಗ 5:30 ನಿಯರೆಸ್ಟ್ ಆಗಿತ್ತು ಅನ್ಕೋತೀನಿ. ಇಲ್ಲೂ ಕೂಡ 6:30ಗೆಲ್ಲ ಪೂಜೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಆಟೋದಲ್ಲಿ ಬರಬೇಕಾದ್ರೆ ಹೇಳಿದರು. ಸೊ ಹಾಗಾಗಿ ಇನ್ನು 1 ಅವರ್ ಟೈಮ್ ಇದೆ, ಅಷ್ಟರಲ್ಲಿ ದರ್ಶನ ಮಾಡ್ಕೋಬೇಕು. ಅಂದರೆ ಇಲ್ಲೇನು ಆ ಥರ ಎಲ್ಲ ಅದ್ರದ್ದು ರಶ್ ಇರಲ್ಲ, ಸ್ವಲ್ಪ ಮಟ್ಟಿಗೆ ಅಷ್ಟೇ ರಶ್ ಇರುತ್ತೆ. ಅಂದರೆ ದರ್ಶನ ಆಗಬೇಕಲ್ವ, ಕ್ಲೋಸ್ ಮಾಡಿಬಿಟ್ರೆ ಅಂದರೆ ಕ್ಲೋಸ್ ಅಂದರೆ ಏನು ಹಂಗೆ ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಅಂದರೆ ಪೂಜೆ ಗೀಜೆ ಏನೂ ಇರಲ್ಲ ಅನ್ಕೋತೀನಿ. ಇಲ್ಲಿ ಓಪನ್ ಅಲ್ವ, ದೇವ್ರು ಇರೋದೆಲ್ಲ ಓಪನ್ ಆಗಿರೋದು. ಸೊ ಹೇಗೆ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಫೈನಲಿ ಇಲ್ಲಿಗೆ ಬಂದು ರೀಚ್ ಆದ್ವಿ. ಇನ್ನು ಕಾಲೆಲ್ಲ ತೊಳ್ಕೊಂಡು ಹೋಗಬೇಕು. ನಮ್ಮದೊಂದು ಲಗೇಜ್ ಇದೆ, ಲಗೇಜ್ ಎಲ್ಲರೂ ಇಟ್ಬಿಟ್ಟು ದರ್ಶನಕ್ಕೆ ಹೋಗಬೇಕು. ಅದೇ ನೋಡ್ತಾ ಇದ್ದೀವಿ. ನಾವು ಒಳಗಡೆ ಹೋಗಿ ಇಡೋಣ ಅಂತೇಳಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ. ಇನ್ನಿಲ್ಲೇ ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟು ಕೈಕಾಲು ತೊಳ್ಕೊಂಡು ಬರೋಣ ಅಂತೇಳಿ ಹೋದ್ವಿ. ಸೊ ಕೈಕಾಲೆಲ್ಲ ತೊಳ್ಕೊಂಡು ಮುಂದೆ ಹೋಗಬೇಕು. ನನ್ನ ಮಗಳು ಆಲ್ರೆಡಿ ಆಟೋದಲ್ಲಿ ಬರ್ತಾನೆ, ಬಸ್ಸಲ್ಲೇ ಮಲಗಿದ್ಲಲ್ಲ, ಆಟೋದಲ್ಲೂ ಕೂಡ ಎದ್ದೋಳಿಲ್ಲ ಅವಳು. ಹಾಗೆ ಮಲಗಿಬಿಟ್ಟಿದ್ದಾಳೆ, ಎದ್ದೇ ಇಲ್ಲ ಅವಳು. ಇನ್ನು ಕಾಲು ಕೈಯೆಲ್ಲ ತೊಳ್ಕೊಂಡು ಬಂದ್ವಿ. ಇಲ್ಲಿ ಒಳಗಡೆ ನೋಡಿ ಈ ಥರ ಇದೆ, ಗಂಟೆ ಗಣಪತಿ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಸೊ ಫುಲ್ ಓಪನ್ ಆಗಿರುತ್ತೆ. ದೇವರು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಇಲ್ಲಿಗೆ ಬಂದ್ರೇ ಎಷ್ಟು ಚೆನ್ನಾಗಿರುತ್ತೆ. ನಾವು ಪ್ರತಿ ಸರಿ ಬರ್ತಾ ಇರಲಿಲ್ಲ, ಈ ಸರಿನೇ ಅಂದರೆ ಪ್ರತಿ ವರ್ಷ ಹೋಗ್ತೀವಲ್ವ, 2 ವರ್ಷ 3 ವರ್ಷಕ್ಕೊಂದು ಸತಿ ಇಲ್ಲಿಗೆ ವಿಸಿಟ್ ಮಾಡ್ತೀವಿ. ಸೊ ಇನ್ಮೇಲೆ ಪ್ರತಿ ವರ್ಷವೂ ಬಂದು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋದ ಧರ್ಮಸ್ಥಳಕ್ಕೆ ಬಂದಾಗೆಲ್ಲ ಇದನ್ನು ಮುಗಿಸ್ಕೊಂಡೆ, ಸುಬ್ರಹ್ಮಣ್ಯ ಮುಗಿಸ್ಕೊಂಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಬರಬೇಕು. ಒಂದೇ ದಿನದಲ್ಲಿ 3 ಕಂಪ್ಲೀಟ್ ಮಾಡಿ ನಾವು ರಿಟರ್ನ್ ಹೊರಟೋಗ್ಬಿಡ್ಬೋದು ಮೈಸೂರಿಗೆ. ನಿಜವಾಗ್ಲೂ ಅಂದರೆ ನಮ್ಮದು ಬೇರೆ ಪ್ಲ್ಯಾನ್ ಇದೆ. ಇಲ್ಲಿಂದ ಮುಗಿಸ್ಕೊಂಡು ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಟೈಮ್ ಆದರೆ ಬೇರೆ ಇನ್ನೇನೋ ಪ್ಲ್ಯಾನ್ ಇದೆ. ನೋಡಬೇಕು ಹೇಗಾಗುತ್ತೆ, ಬಸ್ ಅವೈಲಬಿಲಿಟಿ ಇದೆಯಾ ಏನು ಎಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ಸದ್ಯಕ್ಕೀಗ ಸೌತಡ್ಕ ಗಣಪತಿ ದರ್ಶನ ಮಾಡೋಕ್ಕೆ ಬಂದ್ವಿ. ನಾವು ಕೂಡ ಸಾಲಲ್ಲಿ ನಿಂತ್ಕೊಂಡ್ವಿ ದರ್ಶನ ಮಾಡೋದಕ್ಕೆ ಅಂತೇಳಿ. ಪೂಜೆ ಮಾಡ್ತಾಯಿದ್ರು. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬರ್ತಿದ್ದಂಗೆ ಹತ್ತಿರದಿಂದ ಆ ಕಡೆಯಿಂದ ಸಾಲಲ್ಲಿ ನಿಂತಿದ್ವಲ್ಲ, ಅಲ್ಲಿಂದ ವೀಡಿಯೋ ಮಾಡೋದಕ್ಕೆ ಅಷ್ಟಿರಲಿಲ್ಲ, ಒಂದೇ ಸೈಡ್ ಸಾಲು. ಸೊ ಆ ಕಡೆಯಿಂದ ಬಂದು ಈ ಕಡೆಗೆ ಸ್ವಲ್ಪ ಕ್ಲಿಪ್ಪೆಲ್ಲ ಮಾಡಿಕೊಂಡು ಹಂಗೆ ಸೆಲ್ಫಿ ಎಲ್ಲ ತೊಗೋತಾ ಇದ್ವಿ. ನೋಡಿ ಈ ಥರ ಗಂಟೆ ಎಲ್ಲ ಕಟ್ತಾರೆ, ಅಂದರೆ ಹರಕೆ ಮಾಡಿಕೊಂಡು ಅದಕ್ಕೆ ಗಂಟೆ ಗಣಪತಿ ಅಂತಾರೆ ಅನ್ಕೋತೀನಿ. ಅಂದರೆ ಫುಲ್ ಈ ದೇವಸ್ಥಾನದ ಫುಲ್ ಎಲ್ಲ ಮೇಲೆಲ್ಲ ಗಂಟೆಗಳು ಕಟ್ಟಿದ್ದಾರೆ. ಸೊ ಹಾಗಾಗಿ ಏನೋ ಹರಕೆ ಮಾಡ್ಕೊಂಡು ಗಂಟೆ ಕಟ್ತೀವಿ ಅಂತ ಹರಕೆ ಮಾಡಿಕೊಂಡು ಅಂದ್ಕೊಂಡಿದ್ದಾದರೆ ಬಂದು ಗಂಟೆ ಕಟ್ತಾರೆ. ಇಲ್ಲೇ ಅಂಗಡಿಗಳಲ್ಲಿ ಇದೆಯಲ್ಲ, ಸ್ಟಾಲ್ಗಳಲ್ಲಿ ಅಲ್ಲೇ ಗಂಟೆ ಎಲ್ಲ ಮಾರ್ತಾ ಇರ್ತಾರೆ. ನಾವು ಅಲ್ಲಿಂದನೇ ಮೈಸೂರಿಂದನೇ ತರಬೇಕು ಅನ್ನೋದೆಲ್ಲ ಏನಿರಲ್ಲ, ಇಲ್ಲೇ ಸಿಗುತ್ತೆ. ಬೇಡ ಅನ್ನೋರು ನಾವು ನಮ್ಮ ಮನೆಯಿಂದನೇ ತಂದು ಬೇಕಾದ್ರೆ ಇಲ್ಲಿ ಕಟ್ಬೋದು. ಸೊ ಇಲ್ಲೇ ಸಿಗುತ್ತೆ, ಅಲ್ಲಿಂದ ಹೊತ್ಕೊಂಡು ಬರೋದಕ್ಕಿಂತ ಇಲ್ಲೇ ಸಿಗುತ್ತೆ, ಇಲ್ಲೇ ತೊಗೊಂಡು ಇಲ್ಲೇ ಕಟ್ಬೋದು. ಚಿಕ್ಕದು ದೊಡ್ಡದು ಆ ಥರ ಅವ್ರವರು ಹೆಂಗೆ ಅರಕೆ ಮಾಡ್ಕೊಂಡಿರ್ತಾರೆ ಆ ಬೇಸ್ ಮೇಲೆ ಈ ಥರ ಕಟ್ತಾರೆ. ಫುಲ್ಲೆಲ್ಲ ಗಂಟೆ ಕಟ್ತಾರೆ. ಮತ್ತು ಇಲ್ಲಿ ಪೂಜೆ ಸಾಮಾನು ನಾವೇನು ತೊಗೊಳ್ಳಿಲ್ಲ. ಹುಂಡಿಗೆ ಮಗನ ಕೈಲಿ ದುಡ್ಡು ಹಾಕ್ಸೋದು, ಎಲ್ಲೇ ಹೋದರೂ ಪೂಜೆ ಸಾಮಾನು ಸಾಮಾನ್ಯವಾಗಿ ನಾವು ಪೂಜೆ ಮಾಡಿಸೋದಕ್ಕೆ ಹೋಗಲ್ಲ. ಇನ್ನು ಮಹಾಮಂಗಳಾರತಿ ಆಗ್ತಾಯಿತ್ತು, 6 ಗಂಟೆ ಆಯಿತು. ಈಗ ಮಹಾಮಂಗಳಾರತಿ ಆಗ್ತಾಯಿದೆ. ಮಹಾಮಂಗಳಾರತಿ ಮಾಡಿಬಿಟ್ಟು ಮೇ ಬಿ 6:30 ಕ್ಲೋಸು ಅಂತೆಲ್ಲ ಹೇಳ್ತಾಯಿದ್ರು ಆಟೋದಲ್ಲಿ. ಸೊ ಮುಗಿಸ್ತಾರೆ ಅನ್ಕೋತೀನಿ. ಇನ್ನು ನಾವು ಫೈನಲಿ ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಫೋಟೋ ಎಲ್ಲ ತೊಗೊಂಡು, ಇನ್ನು ನಮ್ಮ ಮನೆಯವರು ಹೋಗಿ ಪ್ರಸಾದ ತೊಗೊಂಬಂದರು. ಇದು ಪೇಪರ್ ಅವಲಕ್ಕಿ ಪ್ರಸಾದ, ಬೆಲ್ಲ ಹಾಕಿ ಕೊಬ್ಬರಿ ಹಾಕಿರ್ತಾರೆ. ನನಗಂತೂ ತುಂಬ ಇಷ್ಟ ಅದು. ಸೊ ಮಿಸ್ ಮಾಡದೆ ಇಲ್ಲಿ ಬಂದಾಗೆಲ್ಲ ತೊಗೋತೀವಿ. ಇನ್ನು ಅಲ್ಲಿ ಪ್ರಸಾದ ಎಲ್ಲ ತೊಗೊಂಡು, ಇನ್ನು ಇಲ್ಲಿ ಅದೇ ಇದ್ರ ಕಾಯಿ ಹೆಸ್ರು ಏನು ಗೊತ್ತಿಲ್ಲ, ಎಳ್ನೀರು ಕಾಯಿ ಥರ ಬರುತ್ತಲ್ಲ, ಜಲ್ಲಿ ಟೈಪ್ ಬರುತ್ತಲ್ಲ, ಅದನ್ನ ತಿನ್ನಬೇಕು ಅಂದ್ಕೊಂಡು ತೊಗೊಂಡು ತಿಂತಾಯಿದ್ದೀನಿ. ನನ್ನ ಹಸ್ಬೆಂಡ್ ತಿನ್ನಲ್ಲ, ನಾನು ನನ್ನ ಮಗ ತಿಂತೀವಿ ಅನ್ಕೋತೀನಿ. ಅವ್ರಿಗೆ ಇಷ್ಟ ಆಗಲ್ಲ ಇದೆಲ್ಲ. ಇನ್ನು ನಾನು ನನ್ನ ಮಗ ತಿಂದ್ಕೊಂಡು, ಇನ್ನು ಮಗಳು ಎದ್ಲು, ಅವಳಿಗೊಂದು ಕೋನ್ ಕೊಡಿಸ್ಬೇಕು. ಕೋನ್ ಕೊಡಿಸ್ಕೊಂಡು ಮತ್ತೆ ಆಟೋ ರಿಟರ್ನ್ ಇಟ್ಕೊಂಡು ಮತ್ತೆ ಸುಬ್ರಹ್ಮಣ್ಯಕ್ಕೆ ಬಸ್ ಹತ್ತೋದಕ್ಕೆ ಮತ್ತೆ ಕೊಕ್ಕಡಾಗೆ ಇಳಿದ್ವಿ ಆಟೋಯಿಂದ. ಸೊ ಇಲ್ಲಿ ಬಂದರೆ ಇಲ್ಲೊಂದು ಫ್ಯಾಮಿಲಿ ಸೌತಡ್ಕ ಮುಗಿಸ್ಕೊಂಡು ಆಲ್ರೆಡಿ ನಾವು ಹೋಗೋ ಟೈಮ್ ಅವ್ರು ರಿಟರ್ನ್ ಏನೋ ಬಂದಿದ್ದಾರೆ. ಆವಾಗಿಂದ ಇನ್ನೂ ಬಸ್ ಬಂದಿಲ್ಲಂತೆ, ಸುಬ್ರಹ್ಮಣ್ಯಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇವರು ಸುಬ್ರಹ್ಮಣ್ಯಗೆ ಬರ್ತಾ ಇದ್ದಾರೆ. ಇವರು ನಮ್ಮ ಥರನೇ ಧರ್ಮಸ್ಥಳ ಮುಗಿಸ್ಕೊಂಡು ಸೌತಡ್ಕ ಮುಗಿಸ್ಕೊಂಡು ಈಗ ಸುಬ್ರಹ್ಮಣ್ಯಕ್ಕೆ ಬಂದಿದ್ದಾರೆ. ಇನ್ನು ಆ ಫ್ಯಾಮಿಲಿನೂ ನಮ್ಮ ಜೊತೆ ಮಾತಾಡ್ತಾಯಿದ್ರು. ಅವರು ಕೂಡ ಮೈಸೂರವರಂತೆ. ಇಬ್ಬರು ಒಟ್ಟಿಗೆ ಬಸ್ ಬಂತು. ಬಸ್ ಹತ್ಕೊಂಡು ಫೈನಲಿ ಸುಬ್ರಹ್ಮಣ್ಯಕ್ಕೆ ಬಂದು ಅವರು ಮೂವ್ ಆದರು. ನಾವು ಸ್ಟ್ಯಾಂಡಲ್ಲೇ ಸ್ವಲ್ಪ ವಿಚಾರಿಸ್ಬೇಕಿತ್ತು, ಬಸ್ ಎಷ್ಟು ಗಂಟೆಗಿದೆ ಏನು ಅಂತೇಳಿ ವಿಚಾರಿಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮದು ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ದೇವಸ್ಥಾನಕ್ಕೆ 7:30 ಆಯಿತು. ಇನ್ನು ಫೈನಲಿ ಬಂದ್ವಿ. ಈಗ ಇಲ್ಲಿಂದ ಸ್ಲಿಪ್ಪರ್ ಬಿಟ್ಟು ಲಗೇಜ್ ಕೌಂಟ್ರಲ್ಲಿ ಲಗೇಜ್ ಇಟ್ಟು ದರ್ಶನಕ್ಕೆ ಹೋಗಬೇಕು. ಇಲ್ಲೂ ಕೂಡ 8:30ಗೆಲ್ಲ ದರ್ಶನ ಕ್ಲೋಸು ಆಲ್ರೆಡಿ ಅನೌನ್ಸ್ ಮಾಡ್ತಾ ಇದ್ದಾರೆ ಮೈಕಲ್ಲಿ.
ಸೊ ಈಗ ಆಲ್ರೆಡಿ 7:30 ಆಗಿದೆ, 7:30 ಆಗಿದೆ. ಇನ್ನು 1 ಅವರ್ಲಿ ನಾವು ಲಗೇಜು ಸ್ಲಿಪ್ಪರೆಲ್ಲ ಬಿಟ್ಟು ಒಳಗಡೆ ಹೋಗಬೇಕು. ರಶ್ ಎಷ್ಟಿದೆ ಅಂತ ಇನ್ನೂ ನೋಡಿಲ್ಲ. ಸೊ ಬೇಗ ಹೋಗ್ತಾ ಇದ್ದೀವಿ, ಬೇಗ ಮುಗಿಸ್ಕೊಬೋಣ ಅಂತೇಳಿ. ಸೊ ಈ ಕಡೆ ಹೋದರೆ ಇಲ್ಲಿ ಸ್ಲಿಪ್ಪರ್ದು ಕೌಂಟ್ರ್ ಇದೆ, ಸ್ಲಿಪ್ಪರ್ನೆಲ್ಲ ಅಲ್ಲಿ ಬಿಟ್ಟು ಇನ್ನು ಮತ್ತೆ ರಿಟರ್ನ್ ಬಂದು ಈ ಕಡೆಗೆ ರೈಟ್ ಸೈಡಲ್ಲಿ ಲಗೇಜ್ ಕೌಂಟ್ರ್ ಇದೆ, ಅಲ್ಲಿ ಇಡಬೇಕು. ಲಗೇಜ್ ಕೌಂಟ್ರ್ ಲಗೇಜು ಕೂಡ ಇಟ್ಟು ನಾವು ಮತ್ತೆ ದೇವರ ದರ್ಶನಕ್ಕೆ ಅಂತೇಳಿ ಒಳಗಡೆ ಬಂದ್ವಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಆಲ್ರೆಡಿ ಜನ ಎಲ್ಲ ಹೋಗ್ತಾ ಇದ್ದಾರೆ ಬೇಗ. ಅಂದರೆ 8:30ಗೆಲ್ಲ ಕ್ಲೋಸ್ ಅಂತ ಅನೌನ್ಸ್ ಮಾಡ್ತಾ ಇದ್ದಾರಲ್ಲ, ಸೊ ಹಾಗಾಗಿ ನಾವು ಕೂಡ ಹೋದ್ವಿ. ಇನ್ನು ಮೇಲ್ಗಡೆ ನೋಡಿ ಅದು ಊಟದಲ್ಲಿಗೆ ಹೋಗ್ತಾ ಇದೆ ಸಾಲು. ಇನ್ನು ಬಂದ್ವಿ, ಇಲ್ಲಿ ದೀಪ ಎಲ್ಲ ಹಚ್ಚಿದ್ರು. ನಾವು ಹೋಗಿದ್ದು ಸ್ಯಾಟರ್ಡೆ ಈವ್ನಿಂಗ್ ದರ್ಶನಕ್ಕೆ. ಸೊ ದೀಪ ಎಲ್ಲ ಹಚ್ಚಿದ್ರು, ಅಂದರೆ ಲಾಸ್ಟ್ ಟೈಮ್ ಬಂದಾಗೆಲ್ಲ ಈ ಥರ ದೀಪ ಹಚ್ಚಿರಲಿಲ್ಲ, ಬಟ್ ಈಗ ಹಚ್ಚಿದ್ರು. ಗೊತ್ತಿಲ್ಲ ಏನು ಅಂತ ಸ್ಪೆಷಲ್ ಅಂತೇಳಿ. ಇನ್ನು ಸಾಲಲ್ಲಿ ನಿಂತ್ಕೊಂಡು ದರ್ಶನ ಮಾಡೋಕ್ಕೆ ಅಂತೇಳಿ ಹೋಗ್ತಾ ಇದ್ವಿ. ಬಿಡ್ತಾಯಿದ್ರು ಸಾಲೆಲ್ಲ. 8:30ಗೆ ಕ್ಲೋಸ್ ಅಂತ ಅಲ್ಲೇ ಸೆಕ್ಯೂರಿಟಿಗಳಿರ್ತಾರಲ್ಲ, ಸೊ ಸಾಲಲ್ಲಿ ನಿಂತ್ಕೊಳ್ಳೋದಕ್ಕೆ ಗೈಡ್ ಮಾಡೋದಕ್ಕೆ ಒಬ್ಬ ಸೆಕ್ಯೂರಿಟಿಗಳಿರ್ತಾರಲ್ಲ, ಅವರು ಕೂಡ ಹೇಳ್ತಾಯಿದ್ರು. ಇನ್ನು ನನ್ನ ಮಗಳಂತೂ ಕೇಳಬೇಕಾ, ಆಲ್ರೆಡಿ ನಿದ್ದೆ ಮಾಡಿಬಿಟ್ಟಿದ್ಲಲ್ಲ. ಸೊ ಬಸ್ಸಲ್ಲೂ ಮತ್ತು ಅಲ್ಲಿಂದ ಸೌತ್ ಹುಡ್ಗದಿಂದ ಸುಬ್ರಹ್ಮಣ್ಯಕ್ಕೆ 1 ಅವರ್ ಜರ್ನಿ ಅಲ್ಲ, ಸೊ ಅಲ್ಲೂ ನಿದ್ದೆ ಮಾಡಿದ್ಲು. ಚೆನ್ನಾಗಿ ಫ್ರೆಶ್ ಆಗಿಬಿಟ್ಟಿದ್ದಾಳೆ, ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಅವಳಿಗೆ ನಾನು ಇಲ್ಲಿ ಬಂದು ಸುಬ್ರಹ್ಮಣ್ಯದ ಲಗೇಜ್ ಇಡೋಕ್ಕಿಂತ ಮುಂಚೆನೇ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿದೆ. ಇಲ್ಲಿ ಇವರಿಬ್ಬರು ಅಲ್ಲಿ ಸ್ನಾನ ಮಾಡ್ತೀವಿ ಅನ್ಕೊಂಡು ಬಂದಿದ್ರಲ್ಲ, ಸೊ ನೈಟ್ ಆಯಿತು, ಸ್ನಾನ ಮಾಡೋದಕ್ಕಾಗಲ್ಲ. ಅದೇ ಡ್ರೆಸ್ಸಲ್ಲಿ ಬೆಳಗ್ಗೆ ಸ್ನಾನ ಮಾಡಿ ಧರ್ಮಸ್ಥಳದಲ್ಲಿ ದರ್ಶನ ಮಾಡಿದ್ದಲ್ವ ಅಂತೇಳಿ ಅದರಲ್ಲೇ ಮಾಡ್ತಾಯಿದ್ದಾರೆ. ಇನ್ನು ಇಲ್ಲಿಗೆ ಬಂದಾಗ ಮಾಮೂಲಿ ಆ್ಯಸ್ ಯೂಶುವಲ್ ಶರ್ಟ್ ಎಲ್ಲ ಜೆಂಟ್ಸ್ ಎಲ್ಲ ಶರ್ಟ್ ಬಿಚ್ಚಬೇಕು, ಸೊ ಬಿಚ್ಚಿದ್ದಾರೆ. ನನ್ನ ಮಗಳು ಕೂಡ ಅವರಿಬ್ಬರು ಬಿಚ್ಚಿರೋದು ನೋಡಿ ನನಗೂ ಬಿಚ್ಚು ಅಂತೇಳಿ ಹಠ ಮಾಡ್ತಿದ್ಲು. ಕೊನೆಗೆ ಹೆಂಗೋ ಸಮಾಧಾನ ಮಾಡಿ ಸುಮ್ಮನಾದ್ಲು. ಇನ್ನು ಇದನ್ನು ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು 8:30 ಅಂತ ಹೇಳಿದಾರಲ್ವ, ಸೊ ಇದನ್ನು ಮುಗಿಸ್ಕೊಂಡು ನಾವು 9:30ಗೆ ಬಸ್ಸು ಮೈಸೂರಿಗೆ ರಿಟರ್ನ್ ಇರೋದು. 9:30ಗೆ ಲಾಸ್ಟ್ ಬಸ್ಸು, ಅದು ಬಿಟ್ಟರೆ ಇನ್ನು ಬಸ್ ಇರೋಲ್ಲ. ಯಾರೇ ಬಂದರೂ ಪ್ಲ್ಯಾನ್ ಮಾಡಿಕೊಂಡು ಮೈಸೂರಿಗೆ ರಿಟರ್ನ್ ಆಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. 9:30ಗೆ ಬಸ್ಸು, ಇನ್ನು ಅದು ಬಿಟ್ಟರೆ ಇನ್ನೇನಿಲ್ಲ, ಬೆಳಗ್ಗೆ ತನಕನೇ ಕಾಯಬೇಕು. ಸೊ ಇನ್ನು ನನ್ನ ಮಗಳು ನೋಡಿ ಎಷ್ಟು ಗೋಳಿಕೋತಾ ಇದ್ದಾಳೆ ಅಂದರೆ, ಅವ್ರ ಅಣ್ಣನ ಅಷ್ಟಿಷ್ಟು ಗೋಳಿಕೊಳ್ಳಲ್ಲ, ಹೊಡಿಯೋದು ಬಡಿಯೋದು, ಅವನು ಹಂಗೆ ಮಾಡಿಸ್ಕೋತಾನೆ. ಇನ್ನು ಫೈನಲಿ ನಿಯರೆಸ್ಟ್ ಬಂದ್ವಿ ದೇವಸ್ಥಾನದ ಗರ್ಭಗುಡಿ ಹತ್ರ. ಸೊ ಇಲ್ಲಿಂದ ಆಚೆಗೆ ಕ್ಯಾಮ್ರಾ ಅಲೋ ಇಲ್ಲ. ಇನ್ನು ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ಇಲ್ಲಿ ಹೊರಗಡೆ ಒಂದು ಗಣಪತಿ ದೇವಸ್ಥಾನ ಇರುತ್ತಲ್ಲ, ಅಲ್ಲಿಗೆಲ್ಲ ಕೈ ಮುಗಿದು ಇನ್ನು ಊಟನೂ ಕೂಡ ಕ್ಲೋಸ್ ಆಗುತ್ತೆ. ಈಗ ಆಲ್ರೆಡಿ 9 o'clock ಆಗಿದೆ. ಇನ್ನೂ ಪಾಪ ಬಿಡ್ತಾಯಿದ್ರು ಜನ, ಬರೋರ್ಗೆ ಯಾರಿಗೂ ಕ್ಲೋಸು ಅಂತ ಹೇಳಿ ಕಳಿಸ್ಲಿಲ್ಲ, ಬಿಡ್ತಾಯಿದ್ರು. ಬಿಟ್ಬಿಟ್ಟು ಲಾಸ್ಟಲ್ಲಿ ಕ್ಲೋಸ್ ಮಾಡ್ತಾರೆ ಅನ್ಕೋತೀನಿ ಅಲ್ಲೂ. ಇನ್ನು ಊಟದಾಲ್ಗೂ ಅಷ್ಟೇ ಕೂಡ ಬಿಡ್ತಾಯಿದ್ರು. ಊಟದಾಲ್ಗೂ ಬಂದ್ವಿ, ಊಟ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೋಗ್ಬೇಕಲ್ಲ, ಮೈಸೂರು ಬಸ್ ಕ್ಯಾಚ್ ಮಾಡಬೇಕಲ್ಲ ಅಂತೇಳಿ. ಇಲ್ಲೂ ಅಷ್ಟೇ ನೋಡಿ, ಅವನ್ನ ಬಿಡೋದೇ ಇಲ್ಲ, ಅವಳು ಸುಮ್ಮನೆ ಗೋಳಿಕೋತಾ ಇರ್ತಾಳೆ, ಪಕ್ಕ ಕೂರಿಸ್ಬಿಟ್ರಂತೂ. ಇನ್ನು ಊಟ ಫೈನಲಿ ಊಟ ಎಲ್ಲ ಚೆನ್ನಾಗಿತ್ತು. ಧರ್ಮಸ್ಥಳದಲ್ಲಿ ಹೇಗೆ ಚೆನ್ನಾಗಿರುತ್ತೋ ಹಾಗೆ ಸುಬ್ರಹ್ಮಣ್ಯದಲ್ಲೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಸೌತ್ ಅಡ್ಗದಲ್ಲೂ ಕೂಡ ಪ್ರಸಾದ ಸಿಗುತ್ತೆ, ಬಟ್ 3 o'clockಗೆ ಲಾಸ್ಟು. ನಾವು ಈವ್ನಿಂಗ್ ಓದೋದ್ರಿಂದ ಸಿಗಲಿಲ್ಲ. ಅಲ್ಲೂ ಕೂಡ ಚೆನ್ನಾಗಿರುತ್ತೆ ಪ್ರಸಾದ. ಇನ್ನು ಇಲ್ಲಿ ಪ್ರಸಾದ ತಿಂದ್ಕೊಂಡು ನಾವು ಆ್ಯಕ್ಚುಲಿ ಇಲ್ಲಿ ಮುಗಿಸ್ಕೊಂಡು ಶಿವಮೊಗ್ಗಕ್ಕೆ ಬಸ್ ಸಿಕ್ಕಿದ್ರೆ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಲ್ಲ, ಸೊ ಅದು ಆಗಲಿಲ್ಲ. ಸೊ ಹಾಗಾಗಿ 1 ಡೇಗೆ ಎಲ್ಲ ಟ್ರಿಪ್ನೂ ಮುಗಿಸ್ಕೊಬಿಟ್ಟಿದ್ದೀವಿ. ಬೆಳಗ್ಗೆ ಧರ್ಮಸ್ಥಳ ಆಯಿತು, ಮಧ್ಯಾಹ್ನ ಸೌತಡ್ಕ ಆಯಿತು, ಈವ್ನಿಂಗು ಇಲ್ಲಿ ಬಂದು ಸುಬ್ರಹ್ಮಣ್ಯ ಮುಗೀತು. ಫ್ರೈಡೇ ನೈಟು ಹೊರಟಿದ್ದು ಮೈಸೂರಿಂದ, ಸ್ಯಾಟರ್ಡೇ ಈವ್ನಿಂಗ್ಗೆ ಮತ್ತೆ ರಿಟರ್ನು ಮೈಸೂರಿಗೆ ಹೊರಡಬೇಕೀಗ, ಬಸ್ ಕ್ಯಾಚ್ ಮಾಡ್ಕೊಂಡು ಹೊರಡಬೇಕು. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಲಗೇಜ್ ಕೌಂಟ್ರು ಮತ್ತು ಊಟ ಮುಗಿಸ್ಕೊಂಡು ಬಂದು ಲಗೇಜ್ ಕೌಂಟ್ರಿಗೆ ಬಂದ್ವಿ. ಲಗೇಜ್ ಎತ್ಕೊಂಡು ವಾಪಸ್ ಹೋಗಬೇಕು. ಇದು ಉಚಿತವಾಗಿರುತ್ತೆ ಲಗೇಜ್ ಕೌಂಟ್ರು, ಯಾವುದೇ ಥರದ್ದು ಪೇ ಮಾಡೋಂಗಿಲ್ಲ. ಸೊ ಲಗೇಜ್ ಕೌಂಟ್ರಲ್ಲಿ ಕೂಪನ್ ಕೊಡ್ತಾರೆ, ಕೂಪನ್ ಇಸ್ಕೊಂಡು ಲಗೇಜ್ ಕೌಂಟ್ರಲ್ಲಿ ಲಗೇಜ್ ಎತ್ಕೊಂಡು ಮತ್ತೆ ನಾವು ರಿಟರ್ನು ಬಸ್ ಸ್ಟ್ಯಾಂಡ್ ಹತ್ರ ಹೋಗಬೇಕು. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಒಂದು 10 minutes ಆದ್ರೂ ನಡಿಲೇಬೇಕು. ಸೊ ಫಾಸ್ಟಾಗಿ ಹೋಗಿ ಬಸ್ನ ಕ್ಯಾಚ್ ಮಾಡಬೇಕು. ಇನ್ನು ಅದು ಬಿಟ್ಟರೆ ನಮಗೂ ಕೂಡ ತೊಂದರೆ ಆಗುತ್ತೆ. ಅಂದರೆ ಅದು ಬಿಟ್ಟರೆ ಇನ್ನು ಅದೇ AC ಬಸ್ಗಳು ಬರ್ತಾವಲ್ಲ, ಆ ಥರ ಬಸ್ಸಲ್ಲಿ ಇಟ್ಕೊಬರ್ಬೇಕು. ಲಾಸ್ಟ್ ಟೈಮು ನಾವು ಹಿಂಗೇ ಬಸ್ ಮಿಸ್ ಆಗಿ AC ಬಸ್ಸಲ್ಲಿ ಬಂದಿದ್ವಿ. ಇನ್ನು ನೋಡಿ ಫೈನಲಿ ಬಸ್ ಹಿಡಿದು ರಿಟರ್ನ್ ಹೋಗ್ತಾ ಇದ್ದೀವಿ ಮೈಸೂರಿಗೆ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.